चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रि कमलद्वन्द्वं तापत्रयनिवारणं शान्तैक्य पददं सिद्धारूढमहं भजे सिद्धारूढमहं भजे सिद्धारूढमहं भजे। ಆದ್ಯ ಜಗದ್ಗುರು ಭಗವತ್ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಉತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತರ ಸಕಲ ಮಹಾತ್ಮರ ಚರಣಾರವಿಂದಗಳಲ್ಲಿ ಮನೋವಾಕ್ಕಾಯಪೂರ್ವಕ ನಮಸ್ಕರಿಸಿ ಸದ್ಗುರು ಪರಂಪರೆಗೆ ಮಣಿದು ಶಿವಸ್ವರೂಪಗಳೇ, ಅಧಿಕ ಮಾಸದ ನಿಮಿತ್ತವಾಗಿ 15 ದಿವಸ ವಿಶೇಷವಾಗಿ ಪುರಾಣವನ್ನು ಮುಂದುವರಿಸಿಕೊಂಡು ಬಂದದ್ದಾಗಿತ್ತು. ಸಿದ್ಧಾರೂಢ ಭಾರತೀಯ ಚರಿತ್ರ ಕಲ್ಪದ್ರಮಾಂತರ್ಗತವಾಗಿ ಬರಬೇಕಾದ ವೈದಾಂತಿಕ ವಿಶೇಷ ಲೀಲೆಗಳನ್ನು ಶ್ರವಣ ಮಾಡ್ತಾ ಬಂದಿದ್ದೇವೆ. ಇಂದಿನ ಕೊನೆಯ ದಿನ ಇದರರ್ಥ ಹುಬ್ಬಳ್ಳಿಗೆ ಅಪ್ಪವ್ರು ಬಂದ್ರಂತ ಮಂಗಳಾರತಿ ಮಾಡೋದು ಇಷ್ಟಪಡ್ತೀವಿ. ಮತ್ತೆ ಮುಂದೆ ಸಿದ್ಧಾರೂಢರ ಲೀಲೆಗಳೇನವ ಎಂಬುದನ್ನು, ಅದರ ಮುಂದಿನ ವೈಭವ, ಹುಬ್ಬಳ್ಳಿಯಲ್ಲಿ ಏನೇನು ತೊಂದರೆಗಳಾದವು, ಅಷ್ಟೇ ವೈಭವ ಏನಾಯಿತು, ದಶದಿಕ್ಕುಗಳಿಗೂ ಸಿದ್ಧಾರೂಢನ ಜಯಬೇರಿ ಹ್ಯಾಂಗ ಬಾರಿಸ್ತು, ಅದು ಬಾರಿಸುವುದಕ್ಕಿಂತ ಮುಂಚೆ ಅಪ್ಪವರು ಏನೇನು ತೊಂದರೆ ತಗೊಂಡ್ರು ಎಂಬುದನ್ನು ಮುಂದಿನ ಆಖ್ಯಾನದಲ್ಲಿ ನೋಡಲಿಕ್ಕೆ ನಮಗೆ ಸಿಗ್ತದೆ. ಈಗ ಅವ್ರು ನಿನ್ನಿನ ದಿವಸ ಏನ್ ಮಾಡಿದ್ರು, ಗೋಕಾಕ ನಗರವನ್ನ ಬಳಸಿ ಸಾಕಿನ ತಿರುಗಾಡುದು ಅನಿಸ್ತು. ಅಲ್ಲಿ ತನಕನೂ ಸಂಚಾರ ಮಾಡಬೇಕು ಅನಿಸ್ತು. ಸನ್ಯಾಸಿಗಳ ಜೀವನ ಅದೊಂದು ಮೋನಿ ವರಿಗಳಿಗೆ ಹಚ್ಚಿ ತಿಕ್ಕಿ ನೋಡಿದಂಗೆ. ಎಟ್ಲಾ ತಿಕ್ಕಿದ್ರೂ 14ನೇ ವರಿ ಬಂತು ಅಂದ್ರೆ ಪರಮಾತ್ಮದನ್ನು ಎತ್ಕೊಳ್ತಾ ಇದ್ದಾನಂತ. ಹಂಗ ಸನ್ಯಾಸಿ ಜೀವನದಲ್ಲಿ ಏನೇನು ಸಂಚಾರ ಮಾಡಬೇಕು, ಏನೇನು ಅನುಭವ ಪಡಬೇಕು, ಏನೇನು ಕಷ್ಟಪಡಬೇಕು ಅದನ್ನೆಲ್ಲ ಪಟ್ಟರು. ಅದ್ ಮುಂದೆ ಕಷ್ಟದ ಈ ಹೋದ ಕಷ್ಟ ಬಹಳ ಕೆಟ್ಟ, ಮುಂದೆ ಬರುವಂಥವನು ಈ ವಿಚಾರನೂ ಕೂಡ ಅವರಿಗಿಲ್ಲ. ಯಾರು ಸ್ತುತಿ ಮಾಡಿದ್ರು, ಯಾರು ನಿಂದ ಮಾಡಿದ್ರು ಈ ಕಲ್ಪನೂ ಇಲ್ಲ. ನಾವಿನಂದಂತಿನ ದ್ವೇಷದಶ ಪ್ರಜ್ಞಾ ಪ್ರತಿಷ್ಠಿತ. ಈ ದೃಷ್ಟಿಯಲ್ಲಿ ಸ್ಥಿತಪ್ರಜ್ಞನಾಗಿರ್ತಕ್ಕಂಥ ಪುಣ್ಯಾತ್ಮ ಅಂತೂ ಇಂತೂ ಸಂಚಾರ ಮಾಡ್ತಾ ಮಾಡ್ತಾ ಹುಬ್ಬಳ್ಳಿಗೆ ಬಂದ್ರು. ಆಗಿನ ಹುಬ್ಬಳ್ಳಿ ಈಗಿನ ಹುಬ್ಬಳ್ಳಿ ಇದು ಹುಡುಗಿ ಹುಬ್ಬಳ್ಳಿ. ಆಗಿನ ಹುಬ್ಬಳ್ಳಿ ಹುಬ್ಬಳ್ಳಿ ಅದ್ರಾಗ ಹೊಸ ಹುಬ್ಬಳ್ಳಿ ಹಳೆ ಹುಬ್ಬಳ್ಳಿ ಅನ್ಲಿಕ್ಕೆ ಒಂದೇ ಒಂದು ದೊಡ್ಡ ಕೆಲಸ. ನಡೆಯುವ ಹಳೆ ಹುಬ್ಬಳ್ಳಿ ಹಳ್ಳ ಒಂದ. ಆ ಹಳೆ ಹುಬ್ಬಳ್ಳಿ ಹಳ್ಳ ದಾಟಿದ್ರೆ ಹೊಸ ಹುಬ್ಬಳ್ಳಿ, ಇವು ಬೊಮ್ಮಾಪುರ ಅವೆಲ್ಲ ಸಣ್ಣ ಸಣ್ಣ ಗ್ರಾಮಗಳವು,
ಎಲ್ಲ ಮರ್ಜ್ ಹಾಕೊಂತ ಬಂದವು. ಹೊಸ ಹುಬ್ಬಳ್ಳಿ ಇದ್ದದ್ದು ಯಾವುದು ಅಂತ ಕೇಳಿದ್ರೆ 3000 ಮಠದ ಹುಚ್ಚಿನ ಜಾಗ ಏನದ ಅಜ್ಜಂದು ಗುರುಸಿದ್ದೇಶ್ವರಂದು. ಅದು ಒಂದು ಆಗಿನ ಕಾಲಕ್ಕೆ ಇಷ್ಟು ಪ್ರಸಿದ್ಧಿಗಿರಲಿಲ್ಲ. ಅದು ಆಗಿನ ಕಾಲ. ಈ ಹಳೆ ಹುಬ್ಬಳ್ಳಿ ಅಂತೂ ಒಂದು ಸಣ್ಣ ಹಳ್ಳಿ. ಹಳೆ ಹುಬ್ಬಳ್ಳಿ ಅಂತ ಎದಕ್ಕೆ ಅನ್ಬೇಕು? ಕೃಷ್ಣಾಪುರ ಮತ್ತು ಹಳೆ ಹುಬ್ಬಳ್ಳಿ ಹಳ್ಳ ನಡುವೇನದ ಇದು ಹಳೆ ಹುಬ್ಬಳ್ಳಿ. ಏನಪ್ಪ ಇಟ್ಲ ಮತ್ತು ಕೃಷ್ಣಾಪುರ ಅವೆಲ್ಲ ಊರು ಕುಡಿದು ಮತ್ತವೆಲ್ಲ. ಹಂಗ ಒಂದು ಚಿಕ್ಕದಾಗಿರ್ತಕ್ಕಂಥ ಈ ಹುಬ್ಬಳ್ಳಿ ನಗರದಲ್ಲಿ ಅಪ್ಪ ಅವರು ಪ್ರವೇಶ ಮಾಡಿದರು. ಪ್ರವೇಶ ಮಾಡಿ ವಸ್ತಿಯಲ್ಲಿ ಅವ್ರದ್ದು ಹುಡುಗರು ಕೂಡ ಬರೀ ಆಟ, ಗೋಪಾಲಕರು ಕೂಡ ದನಕಾಯಿ ಹುಡುಗರು ಏನ್ ಬರ್ತಾವು ಅವ್ರು ಕೂಡ ಗುಂಡಾಡೋದು, ಚಿಣಪಣಿ ಆಡೋದು, ಸರ್ಮನೆ ಆಡೋದು, ಗಿಡಮಂಗನ ಆಡೋದು, ಇವನ್ನೆಲ್ಲ ಆಡ್ಬೇಕು. ಆಮೇಲೆ ಹಸಿವಾಯಿತು ಅಂದ್ರೆ ಎಲ್ಲಾದ್ರೂ ಯಾರ ಮನೆ ಮುಂದರ ಹೋಗಿ ಮೌನವಾಗಿ ನಿಂತು ಬೊಗಸೆ ಹೊಡ್ತಿದ್ರಂತೆ. ಮೌನವಾಗಿ ನಿಲ್ಲು ಬೊಗಸೆ ಒಡ್ಡೋರು. ಆ ಬೊಗಸೆಯೊಳಗೆ ಯಾರೇನು ಹಾಕ್ತಾರೆ ಅದು ನಂಗೆ ಬೊಗಸೆಗಿಂದನೇ ತಿನ್ನೋದು, ಬೊಗಸೆಗ ನೀರು ಕುಡಿ, ಕರೆಕ್ಟಲ್ಲ ಭಿಕ್ಷಾ ಊಟ ಮಾಡೋದು. ಹಿಂಗ ಹೋಗ್ತಾ ಹೋಗ್ತಾ ಬಾಳ ಮಂದಿ ಅಂತ ತಿಳ್ಕೊಂಡ್ರು. ತಿರುಕು ಹುಡುಗ ಕೆಲವರು ಕಡಿಮೆ ಜಾತಿದು ಕೆಲವರು ತಿಳ್ಕೊಂಡ್ರು. ಇನ್ನು ಕೆಲವರು ತಲೆ ಬರೋಬರಿ ಇದ್ದಂಗಿಲ್ಲ. ಇದು ಬರೋಬರಿ ತಲೆಯವ್ರದ್ದು ದೊಡ್ಡ ಗದ್ಲ. ಈಗ ಅಕಸ್ಮಾತ್ ಒಬ್ಬ ಯಾವನಾರ ಹುಡುಗ ಪ್ರಪಂಚದ ವಿಚಾರವನ್ನು ಆರೈದು ನೋಡಿ ಯಾವುದೋ ಪುಣ್ಯವಶಾತ್ ಅವನ ಬುದ್ಧಿ ಆಧ್ಯಾತ್ಮ ಕಡೆ ಹೊಳಿತು ಅಂದ್ರೆ ಬಹಳ ಮಂದಿ ಕೂಡ ಅಂತಾರೆ ತಲೆ ಹೋತ. ತಲೆ ಯಾವಾಗ ಚಲೋ? ಹೆಂಡತಿನೂ ನಾಯ್ಕುನಿ ಕರ್ಕೊಂಡು ಸಿನಿಮಾಕ್ಕೆ ಯಾವಾಗ ಹೋಗ್ತಾನ ತಲೆ ಫಸ್ಟ್ ಕ್ಲಾಸ್ ತಲೆ. ಅವನು ಮಾಡರ್ನ್ ಲೈಫ್. ಮತ್ತ ಅಕಸ್ಮಾತ್ ಮಠದ ಕಡೆಗೆ ಹೊರಳಿದ್ದ ಹೇಗಿಲ್ಲ, ಯಾರು ಮಾಡ್ಬೇಕು ಅವ್ರು ಮಾಡ್ಬೇಕಂತೂ. ಈ ದೃಷ್ಟಿಯೊಳಗೆ ಜನಗಳ ತಲೆಯೊಳಗಿರೋ ವಿಚಾರಗಳೇ ಬೇರೆ. ಅಪ್ಪ ಅವ್ರ ಬಗ್ಗೆ 108 ಊಹಾಪೋಹಗಳನ್ನ ಮಾಡಿದ್ರು ಹುಬ್ಬಳ್ಳಿಯಲ್ಲಿ. ಹುಡುಗರು ಕೂಡ ಆಡಬೇಕು, ಯಾರ್ದ್ರ ಮನೆ ಮುಂದೆ ನಿಂತು ಬೊಗಸೆಯಲ್ಲಿ ಭಿಕ್ಷಾ ಬೇಡಿಕೊಂಡು ಊಟ ಮಾಡ್ಬೇಕಪ್ಪ. ಕೊಳ್ರಿ ಅಂತನೂ ಕೇಳಲಿಲ್ಲ. ನೀಡ್ಲಿಲ್ಲ ಅಂದ್ರೆ ಮುಂದಿನ ಮನೆಗೆ ಹೋಗುದು, ಅಲ್ಲಿ ನಿಲ್ಲುದು, ಯಾರು ನೋಡಿ ಹಾಕಿದ್ರು ಅಂದ್ರೆ ಅಷ್ಟು ತಿನ್ನುದು. ತಿಂದು ಕರ್ಜಿಗಿ ಪರಪ್ಪನ ಹೊಲದೊಳಗೆ ಒಂದು ಸಣ್ಣ ಈಶ್ವರ ದೇವಾಲಯ ಇತ್ತು. ಆ ದೇವಾಲಯದೊಳಗೆ ಹೋಗಿ ರಾತ್ರಿ ಮಲ್ಕೊಟ್ಟಿದ್ರು. ಅದು ಎಲ್ಲರೂ ನಂಗೆ ಗೊತ್ತಿಲ್ಲ. ಈಗ ಅದು ಗುಡಿನೂ ಅದೋ ಎಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಕಂಡಾಪಟ್ಟಿ ಗುಡಿ ಕಡಿಮೆ ಮನೆ ಮಾಡ್ಯಾರ. ಹಿಂಗಾಗಿ ಎಲ್ಲಿ ಗುಡಿ ಇತ್ತು, ಎಲ್ಲಿ ಮನೆ ಇದ್ದು, ಎಲ್ಲಿ ಹೊಲ ಇತ್ತು. ಈಗ ಅಕಸ್ಮಾತ್ ಕೇಶವಾಪುರ ದಾರಿ ಹಿಡಿದು ಹೋದ್ರೆ ಅಂದ್ರೆ ಇನ್ನೊಂದು 2 ವರ್ಷಕ್ಕೆ ಹೋದ್ರೆ ಬಹುತೇಕ ಇಲ್ಲಿಂದ ಕೇಶವಾಪುರ ತನಕನೂ ಹುಬ್ಬಳ್ಳಿ ಆಗ್ತದೆ. ಯಾಕಂದ್ರೆ ವಿಸ್ತಾರ ಆಗ್ತಾ ಬಂದ ನೋಡ್ರಿ. ಈಗ ಹಂಗ ಆ ಕರ್ಜಿಗೇರಿ ಹೊಲ ಎಲ್ಲಿತ್ತು ನನಗೆ ಗೊತ್ತಿಲ್ಲ. ಆ ಸಣ್ಣ ಈಶ್ವರ ದೇವಾಲಯ, ಆ ಈಶ್ವರ ದೇವಾಲಯದಲ್ಲಿ ಅಪ್ಪ ಅವರು ಮಲ್ಕೊಂತಿದ್ರು. ಕೆಲವು ಮಂದಿ ಇವನ್ ನಿರೀಕ್ಷಣೆ ಮಾಡಿದ್ರು. ಆ ನಿರೀಕ್ಷಣೆ ಮಾಡಿದವರಲ್ಲಿ ಒಬ್ಬರು ಯಾರು ಅಂದ್ರೆ ಜಡಿಮಠದ ಶಿವಲಿಂಗಯ್ಯ ಸ್ವಾಮಿಗಳು ಅಂತ ಹೇಳಿ. ಆ ಶಿವಲಿಂಗಯ್ಯನವ್ರು ಏನ್ ಮಾಡಿದ್ರು, ಇವ ಸಾಮಾನ್ಯ ತಿರುಕಂತೂ ಅಲ್ಲ. ಇವ ತಿರುಕಂತೂ ಅಲ್ಲ, ಮತ್ತಿವ ಭಿಕ್ಷಾ ಬೇಡಕ ಹುಟ್ಟಿದವನು ಅಲ್ಲ. ಇವು ಯಾವನೋ ಮಹಾತ್ಮ ಸಾಧು ಇರ್ಬೇಕಿವ. ಇವನ್ನ ನಾನೊಬ್ಬನ ಬೇಡ, ಇನ್ನೂ 4 ಮಂದಿ ದೊಡ್ಡವ್ರನ್ನ ಕರ್ಕೊಂಡು ಬಂದು ಇವನ್ ಭೇಟಿಯಾಗಿ ಇವನ ಮೂಲವೇನು ತಿಳ್ಕೋಬೇಕು ಎಂಬುದಾಗಿ ಪ್ರಯತ್ನ ಮಾಡಿದ್ರು. ಅವ ಏನ್ ಮಾಡಿದ ಅಂದ್ರೆ ಮತ್ತೊಬ್ಬರ ಕಡೆಗೆ ಹೋದ. ತಿಳಿರಗನು 12 ಮಠಕಂ ನಡೆಯದೆ ತಾವೈರಿಯ ಮಠ ದೊಡೆಯರ ಶ್ರೀ ಸಿದ್ಧವೀರಯ್ಯನವರಿವರೆಯೇ ಒಡನೆ 12 ಮಠ ಸ್ವಾಮಿಯು ಬಿಡದ ಗುರುಪಾದಪ್ಪ ಎರನಾಳ್ ನಡುಮನಿಯ ವೀರಪ್ಪ ಸಿದ್ದಪ್ಪ ಮುದಗಲ್ಲ. ಜಡಿ ಮಠದ ಶಿವಲಿಂಗಯ್ಯ ಸ್ವಾಮಿಗಳು 12 ಮಠಕ್ಕೆ ಬಂದರು. 12 ಮಠದಲ್ಲಿ
ಸಿದ್ಧವೀರಯ್ಯ ಸ್ವಾಮಿಗಳನ್ನು ತಿಳ್ಕೊಂಡು ಒಬ್ರು ಆ ಮಠಕ್ಕೆ ಸ್ವಾಮಿಗಳಿದ್ರು. ಅವ್ರಿಗೇನ್ ಹೇಳಿದೀವ ಬಂದು, ಆ ಖರ್ಜಿಗಿ ಪರ್ರಪ್ಪನ ಹೊಲದ ಈಶ್ವರರ ಗುಡಿಯಾಗ ಒಬ್ಬ ಸಾಧು ಮಲ್ಕೊಂತಾನ. ಅವನ ಅಂಗಾಂಗಗಳನ್ನು ವಿಚಾರ ಮಾಡಿ ನೋಡಿದ್ರೆ ಅವನು ಸಾಮಾನ್ಯ ಅಲ್ಲ ಅಂತ ನನಗನಿಸ್ತದೆ. ಅವ ಬ್ರಹ್ಮಜ್ಞಾನಿ ಲಕ್ಷಣಗಳು ಅವನಲ್ಲಿ ಎಲ್ಲ ಅವ. ಅದಕ್ಕೆ ಒಂದಿಷ್ಟು ಹೋಗಿ ನೋಡ್ಕೊಂಡು ಬಂದು ಅವಾಗ ಉಪಚಾರ ಮಾಡೋಣ ಏನಾರ. ಆಗಿನ ಕಾಲ್ರಿ, ಆಗಿನ ಕಾಲ ಒಂದು ಹಳ್ಳಿಯೊಳಗ ಒಬ್ಬ ಸಾಧುಗೀರು ಬಂದ ಅಂದ್ರೆ ಅವನ ಪಾದ ದೇವ್ರ ಜಗಲಿ. ಸಾಧುಗಳು ಸಿಗುವುದೇ ದುರ್ಲಭ, ಈಗೂ ದುರ್ಲಭ. ಯಾಕ್ರಿ ಬಾಳ ಮಂದಿ ಅದಾರ ಅಂತಿರಲ್ಲ, ಅದಕ್ಕೆ ದುರ್ಲಭ ಅನ್ನೋದು. ಈಗೂ ಬಹಳ ಮಂದಿ ಸಾಧುಗಳದ್ರ ಅಂತಂದ್ರೆ ನಿಜವಾದ ಸಾಧು ಸಿಗುವುದು ದುರ್ಲಭ. ಅದು ಆಗಿನ ಕಾಲದಲ್ಲಿ ಎಲ್ಲೆಲ್ಲಿ ಗುರುಗಳದ್ರ ಅಲ್ಲೆಲ್ಲಿ ಹೋಗಿ ಸಂಚಾರ ಮಾಡಿ ಸೇವಾ ಮಾಡಿ ಕಷ್ಟ ನಷ್ಟಗಳನ್ನು ಪಟ್ಟು ಒಂದು ಬ್ರಹ್ಮವಿದ್ಯಾ ಪರಿಪಾಲನೆ ಮಾಡ್ಕೋಬೇಕಾದ್ರೆ ಇಡೀ ಒಂದು ಜೀವನದಲ್ಲಿ ಒಂದು ಕ್ಷಣವೂ ಕೂಡ ವ್ಯರ್ಥವಾಗದಂತೆ ಪ್ರಯತ್ನ ಮಾಡಬೇಕಾದ ಕಾಲ ಒಂದಿತ್ತು. ಈಗ ನಾವು ಗ್ರಂಥಗಳ ಮೇಲೆ ಲಗ ಹೊಡಿತೀವಿ, ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದೋ ದೇವರಿಗೆ ಗೊತ್ತು. ಆಗುವುದಿಲ್ಲ ಅಂಬುದು 14ನೇ, ಆಗ್ತದ ಅಂತಿದ್ರೆ ಎಷ್ಟರ ಮಟ್ಟಿಗೆ ಆಗ್ತದ ಅವ್ರಿಗೆ ಗೊತ್ತು. ಆದ್ದರಿಂದ 12 ಮಠದ ಸಿದ್ಧವೀರಯ್ಯ ಸ್ವಾಮಿಗಳು ಅವ್ರನ್ನ ಜಡಿಮಠದ ಸ್ವಾಮಿಗಳನ್ನು ಕರ್ಕೊಂಡು ಮತ್ತೊಂದಿಬ್ಬರನ್ನ ಗುರುಪಾದಪ್ಪ, ಯರ್ನಾಳ್ ಗುರುಪಾದಪ್ಪ, ನಡುಮನಿ ವೀರಪ್ಪ, ಮುದುಗಲ ಗುರುಸಿದ್ದಪ್ಪ ಅಂತ ಹೇಳಿ ಆಗಿನ ಕಾಲ ಆ ಓಣೆಗೇನು ಹಿರಿಯರಿದ್ರು ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲಿ ಹೋದ್ರು. ಅಲ್ಲಿ ಹೋದ ಕೂಡಲೇ ಅಲ್ಲಿ ಏನ್ ಚಮತ್ಕಾರ ಆಗಿತ್ತು ನೋಡ್ರಿ. ಹಿಡಿದನು 12 ಮಠಕಂ ಎನಿಪಗಲ ಜನ ತನ್ನ ಶಿಷ್ಯರ ನನುಸರಿಸಿಕೊಳ್ಳುತ್ತಲಾಗುಡಿ ಗರುಣಯದಿ ತಾಂ ನೋಡ ಪೋಗಲ್ ಹರಕ ಕವದಿಯನು ಮನ ಮೊಲೆದು ಸಿಕ್ಕಿಕೊಳ್ಳುತ್ತ ಚಿನ್ಮಯಾತ್ಮಕ ಸರ್ಪಭೂಷಣ ನೆನೆಯುತ್ತ ತದಾ ಕಾರ ವೃತ್ತಿಯ ವಂದಿತಾನಂದೇ ವಂದಿತಾನಂದೇ. ಇನ್ನೂ ಕೆಲವು ಜನರು ಶಿಷ್ಯರನ್ನು ಕರ್ಕೊಂಡು ಆ ಈಶ್ವರ ದೇವರ ಗುಡಿಗೆ ಹೋದ್ರು. ಅಲ್ಲೇನು ಚಮತ್ಕಾರ ಆಗಿತ್ತು, ಏಕಾಂತದಲ್ಲಿ ತಾನೊಬ್ಬನೇ ನನ್ನ ಸ್ವರೂಪದಲ್ಲಿ ಜಗದಾದಿ ಪದಾರ್ಥಗಳೇನೂ ತೋರವು, ನಾನು ಶುದ್ಧ ಸಚ್ಚಿದಾನಂದನಿದ್ದೇನೆ ಎಂಬತಕ್ಕಂಥ ಪರಿಪೂರ್ಣ ಭಾವನೆಯಲ್ಲಿ ಮಗ್ನನಾಗಿ ಒಂದು ಹರಕ ಕೌದಿ ಮಾರಿ ಮುಚ್ಚಿಕೊಂಡು ಆ ಲಿಂಗಕ್ಕೆ ಆತಕೊಂಡು ಕುಂತಿದ್ದ. ಹೊರಗಿನ ಪ್ರಜ್ಞೆ ಇಲ್ಲ, ಯಾರು ಬಂದಾರಂಬು ಎಚ್ಚರನೂ ಕೂಡ ಆತನಿಗಿಲ್ಲ. ಅಂಥ ಪ್ರಸಂಗದಲ್ಲಿ ಒಂದು ದೊಡ್ಡ ನಾಗರ ಹಾವು ಅಪ್ಪಾರ ಕೊಳ್ಳಾಗ ಸುತ್ತಿಕೊಂಡು ತಲೆ ಮೇಲೆ ಹೆಡಿ ಎತ್ತಿಕೊಂಡು ಕುಂತಿತ್ತು. ಇವರು ಸ್ವಾಮಿಗಳಾದ ನೋಡಕ್ ಹೋಗೋರು, ಹಾವು ಪಾವ ನೋಡಕ್ ಹೋಗಾರ. ಅಲ್ಲಿ ತನಕ ಹೋದ್ರು. ಒಬ್ಬ ಒಂದ ಮುಂದೆ ಹೋದವ, ಯಪ್ಪ ಹಾವು ಐತ್ರೋ ಇಲ್ಲಿ, ಹಾವು ಅವನ್ ಮ್ಯಾಗನ ಐತಿ ಅಂತ ಅಂದ್ ಕೂಡ್ಲೇನ ಎಲ್ಲಾರು ಬಂದು ನೋಡಿದ್ರೊಳಗನ ಆ ಹಾವು ಕೆಳಗಿಳಿದು ಜಲಹರಿಯಲ್ಲಿ ಹಾಯ್ದು ಎಲ್ಲಿ ಹೋತು ಗೊತ್ತಾಗಲಿಲ್ಲ. ಅವಾಗಂದ್ರವರು, ಬಳಿಕ ತಾನಾ ಸರ್ಪನೊಯ್ಯನೆ ಇಳಿದು ಗೋಡಿಯೊಳಿಪ್ಪ ಜಲಹರಿಯೊಳಗೆ ಪೋಗೆ ಮಹಾತ್ಮನಿವನವು ಎನ್ನುತ್ತಾ ಗುಡಿಯ ಒಳಗೆ ಅಂಜುಂಜುತ್ತ ಹೋಗುತ್ತ ಒಲುಮೆಯಿಂದಿರನಿತು ನುಡಿಸಲ್ ಉಳಿಯದೆ ಮೌನವನು ಹಾಗೆ ಸುಮ್ಮನಿರುತ್ತಿರಲು ನೋಡಿದರು. ಇವನು ಮಾನವನಲ್ಲ, ಇವನು ಮಹಾತ್ಮ, ಏನೋ ನಮ್ಮ ಹುಬ್ಬಳ್ಳಿ ಪುಣ್ಯ ಬಂದಾನ ಅಂದ್ರು ಬುದ್ಧಿದ್ದವರು. ಜಡಿಮಠ ಸ್ವಾಮಿಗಳು ಹಂಗ ಇದ್ರು, 12 ಮಠ ಸ್ವಾಮಿಗಳು ಹಂಗ ಇತ್ತು. ಇಂಥವ್ರು ವಿಚಾರ ಮಾಡಿದ್ರು, ಇದೇನೋ ಹುಬ್ಬಳ್ಳಿಯ ಪುಣ್ಯ, ಬಿಡಬಾರ್ದು ಇವನ್ನ ಅಂತ ಹೇಳಿ ಮಾತಾಡ್ಸಿದ್ರು. ಮುಂದೆ ಹೋಗಿ ಮುಟ್ಟಿದ್ರು ಕಟ್ಟಿಗೆ ಮುಟ್ಟಿದಂಗಾತು. ಮಾತಾಡ್ಸಿದ್ರು, ಮಾತಿಲ್ಲ. ಒಬ್ಬ ಒಂದ ಮಾತಾಡ್ಸೋದು ಬೇಡ್ರಿ, ಮಾತಾಡ್ಸೋದು ಬೇಡ, ಎತ್ಕೊಂಡು ಹೋಗ್ಬಿಡು, ನೀನ್ ವಜ್ಜೆ ಇಲ್ಲಿ ಎತ್ಕೊಂಡು ನಮ್ಮ ಮಠಕ್ಕೆ ಹೋಗ್ಬಿಡು ಅಂತ ಹೇಳಿ
ಇಬ್ಬರು ಕೂಡಿ ಸಿದ್ಧಾರೂಢರನ್ನು ಎತ್ತಿ ಹೆಗಲ ಮ್ಯಾಗ ಹಾಕೊಂಡು 12 ಮಠಕ್ಕೆ ಕರ್ಕೊಂಡು ಬಂದು 12 ಮಠಕ್ಕೆ ಕರ್ಕೊಂಡು ಬಂದು ಅಲ್ಲಿ ಕೂಡಿಸಿದ ಮೇಲೆ ಎಚ್ಚರಾತು. ನೋಡಿದ್ರು ಪ್ರಾರಬ್ಧ, ಅದು ಒಂದು ನಮೂನಿ ಪ್ರಾರಬ್ಧ. ಬೈದರು, ಅದು ಒಂದು ನಮೂನಿ ಪ್ರಾರಬ್ಧ. ಸ್ತುತಿ ಮಾಡಿದ್ರು, ಅದು ಒಂದು ನಮೂನಿ ಪ್ರಾರಬ್ಧ. ಯಾರೋ ಹೊಡೆದ್ರು, ಉಪವಾಸ ಬಿದ್ದ, ಅದು ಒಂದು ನಮೂನಿ ಪ್ರಾರಬ್ಧ. ಪ್ರಾರಬ್ಧ ಮತ್ತೊಂದು ರೂಪದಿಂದ ಕರ್ಕೊಂಡು ಬಂತಲ್ಲ ಅನಿಸ್ತು ಅಂದ. ಅವ್ರೇನ್ ಮಾಡಿದ್ರು, ಚಲೋ ಒಂದು ಸೇರು ಕೊಬ್ಬರಿ ಎಣ್ಣೆ ತಗೊಂಡು ಬಂದು ಮೈಗೆಲ್ಲ ಎಣ್ಣೆ ಉಣಿಸಿದ್ರು. ಮೊದಲ ಎಣ್ಣೆ ಉಣಿಸಿ ಬಿಸಿನೀರು ಹಾಕುವಂತ ಚಿಕ್ಕುವಂತ ಹೋದ್ರೆ ಮೈಯೊಳಗೆ ಅಡರಿದ ಮಣ್ಣು ಬಳ್ಳಿಗಳಾಗಿ ಬೀಳುತ್ತಲಿದೆ. ಮಣ್ಣು ಸುರುಳಿ 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 ಸುರುಳಿಯಾಗಿ ಬೀಳ್ತಾ ಇತ್ತು. ಒಂದು ಸೇರು ಎಣ್ಣೆ ಉಣಿಸಿ ಕಾದ ನೀರಿನಿಂದ ಎರೆದು ಮಡಿಯ ದೋತುರವನ್ನು ಹೊರಿಸಿ ಶಾವಿಗೆ ಪಾಯಸ ಮಾಡಿ ಸಿದ್ಧಾರೂಢರಿಗೆ ಊಟ ಮಾಡಿಸಿ ಆರಾಮ್ ಮಲಗಿಸಿದ್ರು. ಮರುದಿವ್ಸ ಬೆಳಗಾಗೋ ತನಕ ಎತ್ತರಿಲ್ಲ. ಇವತ್ತು ಮಲಗಿದಾವ, ಮರುದಿವ್ಸ ಬೆಳಗಾಗೋ ತನಕ ಎಚ್ಚರಿಲ್ಲ. ಎದ್ದು ಕುಳಿತಿದ್ದ ಮುಂಜಾನೆದ್ದು. ಆ ಮಠ ಸ್ವಾಮಿಗಳು ಅವನ ಹತ್ರ ಹೋಗಿ, ಅಯ್ಯ ಶೌಚಕ್ಕೆ ಹೋಗಿ ಬರ್ತೀಯ? ಹೋಗಿ ಬರ್ಬಾ ಹಂಗಾರ ಅಂತ. ಇಷ್ಟ ಸಾಕತ್ ನೋಡ್ರಿ. ಯಪ್ಪಾ ಪಾರಾಣ್ಯವನ್ನು ನೋಡ್ರಲ್ಲಿಂದ ಅಂದವನ ಶೌಚಕ್ಕೆ ಹೋಗಿ ಬರ್ತೀನಿ ಅಂತ ಹೋದ. ಪತ್ತೇನೇ ಇಲ್ಲ ಸಿದ್ಧಾರು, ಪತ್ತೇನೇ ಇಲ್ಲ. ಎದ್ದು ನಡೆದನು ಕೈಗೆ ಸಿಗದಂತೆ. ಯಾರ ಕೈಗೂ ಸಿಗಲಿಲ್ಲ. ಆಮೇಲೆ ಹೇಳ್ತಾರೆ, ಬಳಿಕಲಾರಿಗೂ ತಾನು ತೋರಿಸಿ ಬಳದೆ ಅಡವಿಯೊಳಿತ್ತು ತನ್ನ ಕರುಗಳನ್ನು ಕಾಯುವ ಬಾಲಕರು ಬಳಿಯಲ್ಲಿ ರೊಟ್ಟಿಯನು ಸಲುಗೆ ಎಂದಿಸಗೊಂಡು ತಿಂದು ಕಲೆಯುತ್ತವರೊಡನಾಡಿ ಕಾಲವ ಕಳೆಯುತ್ತಂ ಹೀಗಾರು ಮಾಸಗಳಾಗಲೊಂದು ದಿನ ಆಗಲೊಂದು ದಿನ ಆಗಲೊಂದು ದಿನ. ಯಾರ ಕಣ್ಣಿಗೂ ಬೀಳಲಿಲ್ಲ. ಹೊಲದಾಗ ಇರುವುದು, ದನಕಾಯಿ ಹುಡುಗರು ಕೂಡುದು, ಅವರು ಕೂಡ ಆಟವನ್ನು ಆಡುದು. ಅವ್ರಿಗೂ ಗೊತ್ತಾತಿವ ನಮ್ಮ ಪೈಕಿ ಅನ್ನೋದು. ದನಕಾಯಿ ಹುಡುಗರಿಗೆ ಇವನ್ ಸಲುವಾಗಿ ಒಂದು ರೊಟ್ಟಿ ತಗೊಂಡ ಬಂದಿರ್ತಿದ್ರು. ಅವರು ಬಂದು ಸಿದ್ಧಾರೂಢರಿಗೆ ಒಂದು ರೊಟ್ಟಿ ಕೊಟ್ಟು ಊಟ ಮಾಡಿಸಿ ಸಂತಸ ಪಡಿಸ್ತಾ ಇದ್ರು. ಹಿಂಗ 6 ತಿಂಗಳ ಕಾಲ ಇದ ಹುಬ್ಬಳ್ಳಿಯಾಗ ಯಾರಿಗೂ ಭೇಟಿ ಆಗಲಿಲ್ಲ. ಬಹಳ ವಿಚಿತ್ರದ ಚರ್ಯ ಮಹಾತ್ಮರದು. ಅದು ಹಿಂಗ ಇರಬೇಕು, ಹಿಂಗ ಇರ್ತಾರ ಅಂತ ಗ್ಯಾರಂಟಿ ಅಲ್ಲ. ಆದ್ರೆ ಅಲ್ಲಿ ಏನ್ ನೋಡುದು, ಆ ಸ್ಥಿತಪ್ರಜ್ಞತ್ವ ಅಂತೇನಿರ್ತದ ಅದು ಬಹಳ ಕಿಮ್ಮತ್ತಿಂದದು. ಅದನ್ನ ನೋಡಿ ಜ್ಞಾನಿ ಅನ್ಬೇಕು ಹೊರತಾಗಿ ದೇಹ ಕರ್ಣೇಂದ್ರಿಯಾದಿಗಳ ಕರ್ಮಗಳನ್ನು ಭೋಗಗಳನ್ನು ನೋಡಿ ಜ್ಞಾನಿ ಅನ್ನೋಂಗಿಲ್ಲ. ಜ್ಞಾನಿಗೆ ಅವು ಲಕ್ಷಣ ಅಲ್ಲ, ಜ್ಞಾನಿಗೆ ಜ್ಞಾನ ಲಕ್ಷಣ, ಜ್ಞಾನಿಗೆ ಸಮತಾ ಲಕ್ಷಣ, ಜ್ಞಾನಿಗೆ ಬ್ರಹ್ಮನಿಷ್ಠತ್ವ ಲಕ್ಷಣ, ಜ್ಞಾನಿಗೆ ಸ್ಥಿತಪ್ರಜ್ಞತ್ವ ಲಕ್ಷಣ ಹೊರತಾಗಿ ಬಾಕಿ ಲಕ್ಷಣಗಳಲ್ಲ. ಬಾಕಿ ಲಕ್ಷಣ ಪ್ರಾರಬ್ಧ ಲಕ್ಷಣ. ಶರೀರ ಸೊರಗಬಹುದು, ಸೊಕ್ಕಬಹುದು, ಬೆಳಗಿರಬಹುದು, ಕರಗಿರಬಹುದು, ಸುಖ ಇರಬಹುದು, ದುಃಖ ಇರಬಹುದು, ಬಯಸ್ಕೋಬಹುದು, ಸ್ತುತಿ ಮಾಡಿಸ್ಕೋಬಹುದು, ಲಾಭ ಇರಬಹುದು, ಅಲಾಭ ಇರಬಹುದು, ಜಯ ಇರಬಹುದು, ಅಪಜಯ ಇರಬಹುದು. ಪ್ರಾರಬ್ಧವಾದಿ ನಾವೆಲ್ಲ. ಅದನ್ನ ನೋಡಿ ಜ್ಞಾನಿ ಅನ್ನಕ್ ಹೋಗ್ಬೇಡ್ರಿ. ದೊಡ್ಡವ ಅಪ ಏನು ಭಯಂಕರ ಗಡ್ಡ ಬಿಟ್ಟಾನ, ಭಯಂಕರ ಜಟ ಬಿಟ್ಟಾನ, ಬರೇ ಒಂದು ಕೋಪಿನ ಹಾಕೊಂಡು ನಾನು ಇಷ್ಟಕ್ಕೆ ಜ್ಞಾನಿ ಅನ್ನಂಗಿಲ್ಲ ನಾವು. ಅವು ಶರೀರ ಪ್ರಾರಬ್ಧದು, ಅದು ಬೇಕಾಗಿಲ್ಲ. ಬ್ರಹ್ಮನಿಷ್ಠತ್ವದ ಇಲ್ಲ ನೋಡ್ತದೆ ಜ್ಞಾನ ಯಾವಾಗಲೂ. ಅದಕ್ಕೆ ಜ್ಞಾನಿಗಳನ್ನು ನೋಡಬೇಕಾದ್ರೆ ಅಭೇದ ದರ್ಶನವನ್ನೇ ನೋಡಬೇಕು ಹೊರತಾಗಿ ಭೇದ ದರ್ಶನ ನೋಡುವಂಗಿಲ್ಲ. ಅದರಂತೆ ಅಪ್ಪ ಅವರು 6 ತಿಂಗಳ ಕಾಲ ಎಲ್ಲೆಲ್ಲೂ ಯಾರ ಕೈಗೂ ಸಿಗದಂಗಿದ್ರು. ಇಲ್ಲೇ ಮುಂದೊಂದು ಕೆಲಸ ಏನಾಯ್ತು ಅಂದ್ರೆ, ಗಾಣಿಗರ ಚೆನ್ನಪ್ಪನ ಚೌಕಿ ಅಂತ ಒಂದಿತ್ತು ಹಳೆ ಹುಬ್ಬಳ್ಳಿಯಾಗ. ಆ ಚೆನ್ನಪ್ಪನ ಚೌಕಿ ಒಳಗೆ ಶರಣಪ್ಪ ಅಂತ ಒಬ್ಬವ ಪರಮಾನುಭವ ಬೋಧೆಯನ್ನು ಹೇಳ್ತಿದ್ದ.
ಬೃಹದಾರಣ್ಯಕದ ಕನ್ನಡ ಭಾಷ್ಯ. ಪರಮಾನುಭವ ಬೋಧೆಯನ್ನು ಹೇಳ್ತಿದ್ದ. ಆಮೇಲೆ ಕಡ್ಡಿ ಪ್ರಭಪ್ಪ, ಉಜ್ಜಣ್ಣವ್ರ ಭೀಮಪ್ಪ ಮೊದಲಾದವರು ಅಲ್ಲಿ ಕೂಡ್ತಿದ್ರು. ಏನು ಕೇಳಾಕ? ಪರಮಾನುಭವ ಬೋಧೆಯನ್ನು ಕೇಳಾಕ. ಉಜ್ಜಣ್ಣ ಭೀಮ ಸಿದ್ದಪ್ಪನೂ ಇದ್ದ. ಇವರು ಭೀಮಣ್ಣ, ಉಜ್ಜಣ್ಣ ಭೀಮಣ್ಣ ಅಂತಂದ್ರೆ ಸಿದ್ದಪ್ಪನ ತಂದೆ ಅಂತ. ಅಪ್ಪ ಅವ್ರನ್ನೆಲ್ಲ ಜೋಪಾನ ಮಾಡಿದವರು ಅವರು ಆಗಿನ ಕಾಲಕ್ಕೆ. ಇಂಥವರೆಲ್ಲ ಕಡ್ಡಿ ಪ್ರಬಣ್ಣ ಮೊದಲಾಗಿರ್ತಕ್ಕಂಥವ್ರು ಆ ಶರಣಪ್ಪ ಶಾಸ್ತ್ರ ಹೇಳುವಲ್ಲಿ ಶ್ರವಣ ಮಾಡಲಿಕ್ಕೆ ಹೋಗ್ತಾ ಇದ್ರು. ಒಂದ್ ದಿವಸ ಏನಾತ್ ನೋಡ್ರಿ. ಒಂದು ದಿನ ಚರಿಸುತ್ತ ಸಿದ್ಧನು ಬಂದು ತಾನು ಚೌಕಿಗಂಬುದರಿಂದ ಮರೆಯೋಳು ಕೂಚಿರಲ್ಕಂ ಶಾಸ್ತ್ರ ನಡೆಸಿದರು. ಅಂದದಿಂ ಚರಣ ಪಲ್ಮೂರನೆ ಸಂಧಿ 5ನೇ ಸೂತ್ರದೊಳಗಂ ಸಂಧಿ ಶುರುವರ್ಧನೆಯ ಪದಗಳು ಚಿತ್ತು ಶಬ್ದಕ್ಕೆ ಕರಣವೆಂಬರ್ಥವನ್ನು ಮಾಡು ಬರೆಯುತ್ತಿರಲರು ಕೇಳಿಸಿದ್ದನು ಪರಮನೇಯ ಚಿತ್ತು ಶಬ್ದಕ್ಕಾತ್ಮನೆಂಬುವುದೇ ಸರಳ ಮಾಡಿರುವರ್ಥವಲ್ಲದೆ ಕರ್ಣವೆಂಬುವುದಾಗದೆನ್ನುತ್ತ ಹರುಷದಿಂದಾದ್ಯಂತ ಸೂತ್ರಾರ್ಥಮಂ ಹೇಳಿ ಅರ್ಥಮಂ ಹೇಳಿ ಸೂತ್ರಾರ್ಥಮಂ ಹೇಳಿ. ಅಪ್ಪ ಅವ್ರು ಸಂಚಾರ ಮಾಡ್ತಾ ಮಾಡ್ತಾ ಗಾಣಿಗರ ಚೆನ್ನಪ್ಪನ ಚೌಕಿಗೆ ಬಂದ್ರು. ಮುಂದಾದ್ರೂ ಕುಂದ್ರುಗೊಳಕ್ಕಿಲ್ಲ ಅಂತ ಹೇಳಿ ಮರ್ಯಾಕ್ ಕುಂತ ಶಾಸ್ತ್ರ ಕೇಳಕತ್ತಿದ್ರು. ಶರಣಪ್ಪನವರು ಪರಮಾನುಭವ ಬೋಧೆಯ 3ನೆಯ ಸಂಧಿಯ 5ನೇ ಸೂತ್ರದ 2ನೇ ಪದವನ್ನು ಬಿಡಿಸ್ತಾ ಇದ್ರು. ಅದು ಸಂಪೂರ್ಣ ಸುಜ್ಞಾನ ನಿರ್ಯೋಗ. ನೀವು ಕೇಳಿರೋದನ್ನೆಲ್ಲ. ಅಲ್ಲೇ ಶಬ್ದಗಳು ಬಹಳ ವಿನ್ಯಾಸ ಆಗ್ತಾ ಇದ್ದಾವೆ. ಒಮ್ಮೊಮ್ಮೆ ಕರ್ಣ ಅನ್ನೋ ಶಬ್ದದಲ್ಲಿನೂ ಆತ್ಮಾನುಸಂಧಾನ ಮಾಡಬೇಕಾಗ್ತದೆ. ಅಂಥ ಪ್ರಸಂಗದಲ್ಲಿ ಏನಾಯ್ತು ಅಂತಂದ್ರೆ ಚಿತ್ತು ಎಂಬು ಶಬ್ದಕ್ಕೆ ಕರ್ಣ ಅಂತ ಅರ್ಥ ಮಾಡಿದ. ಯಾರೋ ಶರಣಪ್ಪ. ಅರ್ಥ ಮಾಡುತ್ತಿರುವಾಗ ಸಿದ್ಧಾರೂಢರು ಮರೆಯಕ್ ಕುಂತಿದ್ರು ನೋಡ್ರಿ. ಮರೆಯಕ್ ಕುಂತವ್ರ ಕೇಳಿ, ಹಂಗಾಗುದಿಲ್ರಿಪ್ಪ. ಚಿತ್ತ ಶಬ್ದಕ್ಕೆ ಆ ಸಂಧಿಯೊಳಗೆ ಆ ಸೂತ್ರದೊಳಗೆ ಆ ಪದ್ಯದಲ್ಲಿ ಚಿತ್ತ ಶಬ್ದಕ್ಕೆ ಆತ್ಮ ಅಂತ ಅರ್ಥ ಮಾಡಬೇಕು ಹೊರತು ಆ ಚಿತ್ತ ಶಬ್ದಕ್ಕೆ ಕರಣ ಅಂತ ಮಾಡಬಾರದು ಅಂದ್ಬಿಟ್ರಪ್ಪ. ನೋಡ್ರಿ ಅಂಥ ಪುಣ್ಯ. ಇಷ್ಟೊಂದು ಕೂಡಲೇ ಎಲ್ಲರೂ ಸುಮ್ಮನೆ ಸ್ತಬ್ಧ ಆಗಿಬಿಟ್ರು. ಸಿದ್ಧಾರೂಢ ಒಬ್ಬರ ಕುಂತ್ಕೊಂಡು ಆ 3ನೇ ಸಂಧಿಯ 5ನೇ ಸೂತ್ರದ 2ನೇ ಪದವನ್ನ ಸವಿಸ್ತಾರವಾಗಿ ವಿಸ್ತಾರ ಮಾಡಿಬಿಟ್ರು. ಅಪ್ಪವರ ಶಾಸ್ತ್ರ ಹೇಳಿದ್ರೆ ಏನಾಗಿರ್ಬೇಕು? ಪ್ರಸಾದವಾಣಿ ಎಲ್ಲಿ ಓದಿದ್ದಾನೋ, ಎಲ್ಲಿ ಪರಮಾನುಭವ ಬೋಧೆ, ಎಲ್ಲಿ ಯೋಗ ವಾಸಿಷ್ಠ. ಯೋಗ ವಾಸಿಷ್ಠದ ಮೇಲೆ ಬಹಳ ಪ್ರೇಮ್ರಿ ಅಪ್ಪವ್ರಿ. ಅದು ಬರ್ತದ ಮುಂದೆ ಹೇಳ್ತೀನಿ ನೋಡ, ಮಜಾ. ಬಹಳ 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 ಚಂದ. ಸಿದ್ಧಾರೂಢರು ಅಂತಂದ್ರೆ ಅದು ಒಂದು ಸುಜ್ಞಾನದ ಖಣೀಪ, ಬಾಕಿದೇನೂ ಅಲ್ಲ. ಇಷ್ಟಾದ ಕೂಡ್ಲೇನ ಎಲ್ಲರೂ ತಲೆದೂಗಿ ಉಜ್ಜಣ್ಣವ್ರ ಭೀಮಪ್ಪ, ಶರಣಪ್ಪ ಅವರೆಲ್ಲರೂ ಕೂಡ್ಕೊಂಡು ಬಂದವರ ಅವನ ಗಪ್ಪನ ಹಿಡಿದು ಒಯ್ದು ಮೇಲೆ ಕುಳ್ಳಿರಿಸಿ ಆತನಿಗೆ ನಮಸ್ಕಾರ ಮಾಡಿದರು. ಏನಪ್ಪ, ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದವು ನಿಮ್ಮಿಂದ. ಸಿದ್ಧಾರೂಢ ಅಂದ್ರೆ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದವು ನಿಮ್ಮಿಂದ. ಉದ್ಧಾರಾದವು ನಿಮ್ಮಿಂದ, ಗುರು ಧನ್ಯರಾದವು ನಿಮ್ಮಿಂದ. ಉದ್ಧಾರಾದವು ನಿಮ್ಮಿಂದ, ಗುರು ಧನ್ಯರಾದವು ನಿಮ್ಮಿಂದ.
ಲೋಕಕ್ಕೆ ಬಂದಿಂದೆ ನೀ ಲೋಕಕ್ಕೆ ಬಂದಿಂದೆ ನಿನ್ನಯ ದರ್ಶನವಾದಿಂದೆ ನಿನ್ನಯ ದರ್ಶನವಾದಿಂದೆ ನಿಮ್ಮಯ ಶಾಸ್ತ್ರವ ಕೇಳಿಂದೆ ನಿಮ್ಮಯ ಶಾಸ್ತ್ರವ ಕೇಳಿಂದೆ ಧಾರೂಢ ಸದ್ಗುರು ತಂದೆ ಉದ್ಧಾರಾಜವ ನಿಮ್ಮಿಂದೆ ಸಿದ್ಧಾರೂಢರು ಒತ್ತಿ ಚಿನ್ನವರಾಗರು ಭಕ್ತಿ ಸಿದ್ಧಾರೂಢರು ಒತ್ತಿ ಕುಲದವರಾಗರು ಭಕ್ತಿ ಸಿದ್ಧಾರೂಢನ ಸಾರು ಭವದಿಂದ ಮಾಡಿತು ಪಾರು ಸಿದ್ಧಾರೂಢನ ಸಾರು ಭವದಿಂದ ಮಾಡಿತು ಪಾರು ಸಿದ್ಧಾರೂಢನ ಸಾರು ಉಳಿದವರಾಗರ ಘೋರು ಸಿದ್ಧಾರೂಢನ ಸಾರು ಉಳಿದವರಾಗರ ಘೋರು ಹುಬ್ಬಳ್ಳೆಂಬುದು ಗೋಕರ್ಣ ಸಿದ್ಧಾರೂಢ ಪರಿಪೂರ್ಣ ಹುಬ್ಬಳ್ಳೆಂಬುದು ಗೋಕರ್ಣ ಸಿದ್ಧಾರೂಢ ಪರಿಪೂರ್ಣ ಹುಬ್ಬಳ್ಳೆಂಬುದು ಕೈಲಾಸ ಸಿದ್ಧಾರೂಢ ಪರಮೇಶ ಹುಬ್ಬಳ್ಳಿ ಎಂಬುದು ಕೈಲಾಸ ಸಿದ್ಧಾರೂಢ ಪರಮೇಶ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದವು ನಿಮ್ಮಿಂದೆ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದವು ನಿಮ್ಮಿಂದೆ ನೀ ಲೋಕಕ್ಕೆ ಬಂದಿದ್ದೆ ನಿನ್ನಯ ಪಾದವ ಕಂಡಿದ್ದೆ ನಿನ್ನಯ ಶಾಸ್ತ್ರವ ಕೇಳಿದ್ದೆ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದವು ನಿಮ್ಮಿಂದೆ ಸಾಧು ಬಂದನ ನೋಡು ಕೈ ಸಿದ್ಧ ಬಂದನ ನೋಡ ನೋಡ ಸಾಧು ಬಂದನ ನೋಡ ಕೈ ಸಿದ್ಧ ಬಂದನ ನೋಡ ನೋಡ ಸಿದ್ಧ ಬಂದನ ನೋಡ ನೋಡ ಶಿವನೇ ಬಂದನ ನೋಡ ನೋಡ ಸಿದ್ಧ ಬಂದನ ನೋಡ ನೋಡ ಶಿವನೇ ಬಂದನ ನೋಡ ನೋಡ ಇಲ್ಲೇ ಕುಂತ ನೋಡ ನೋಡ ಏನು ಬೇಡ್ತಿ ಬೇಡ ಬೇಡ ಹಿಂದೆ ಬಂದನ ನೋಡ ನೋಡ ಮುಂದೆ ನಿಂತನ ನೋಡ ನೋಡ ಹೊಲಕ್ಕ ದಾನ ನೋಡ ನೋಡ ಎದಕ್ಕ ನಿಂತಾನ ನೋಡ ನೋಡ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದವು ನಿಮ್ಮಿಂದೆ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದವು ನಿಮ್ಮಿಂದೆ ಶಿವಾಯ ನಮೋ ಓಂ ಶಿವಾಯ ನಮೋ ಓಂ ಶಿವಾಯ ನಮೋ ಓಂ ಶಿವಾಯ ನಮೋ ಶಿವಾಯ ನಮೋ ಓಂ ಶಿವಾಯ ನಮೋ ಓಂ ಶಿವಾಯ ನಮೋ ಓಂ ಶಿವಾಯ ನಮೋ ಓಂ ಶಿವಾಯ ನಮೋ
ನಮೋ ಓಂ ಶಿವಾಯ 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 ನಮೋ ಜಯ ಮಂಗಲಂ ಜಯ ನಮಃ ಪಾರ್ವತೀಪತೇ. ಹಿಂಗ ಅಪ್ಪ ಅವ್ರನ್ನ ಕೊಂಡಾಡಿ ಮ್ಯಾಲೆ ಕೂಡ್ರಿಸಿ ಪಾದ ಪೂಜೆಯನ್ನು ಮಾಡಿ ನಿಜಗುಣನೇ ಈ ರೂಪದಲ್ಲಿ ಬಂದಿದ್ದಾನೆ. ಯಾರು ಬರದಾರ ಅವರ ಬಂದು ಹೇಳಿದ್ರನ ಅದರ ಅರ್ಥ ಆದೀತ ಹೊರತು ಬರದವರೊಬ್ಬರು ಹೇಳೋರೊಬ್ಬರು ಆದ್ರೆ ಅರ್ಥ ಆಗುದಿಲ್ಲ. ಹೇಳವ ಬರದವನ ಆಕಾರ ಆಗಬೇಕು, ಬರದವನು ಹೃದಯ ಹೋಗಬೇಕು. ಬರದವನು ಹೃದಯ ಏನನ್ನು ಬಯಸಿತ್ತು ಅದು ಹೇಳೋವಂಗ ಗೊತ್ತಾದ್ರೆ ಬರದವ ಏನು ಬರದಾನೆಂಬುದನ್ನು ಹೇಳೋವಂಗೆ ಹೇಳಕ್ ಬರ್ತದೆ. ನಿಜಗುಣ ಬರದದ್ದನ್ನ ಚಂದ್ರಶೇಖರ ಸ್ವಾಮಿಗಳು ಹೇಳಕ್ ಹೋದ್ರೆ ಬರುವುದಿಲ್ಲ. ಚಂದ್ರಶೇಖರ ಸ್ವಾಮಿಗಳ ಹೃದಯ ನಿಜಗುಣ ಆದಾಗ ನಿಜಗುಣದ ಗ್ರಂಥ ಬರ್ತದೆ ಹೊರತು ಸುಮ್ಮನಾಗುದಿಲ್ಲ. ಆದ್ದರಿಂದ ಅಪ್ಪ ಸಿದ್ಧಾರೂಢ ಪರಮಾಣು ಬೋಧೆಯ 3ನೇ ಸಂಧಿಯ 5ನೇ ಸೂತ್ರದ 2ನೇ ಪದ್ಯವನ್ನ ಚಿತ್ತವೆಂದರೆ ಸಚ್ಚಿದಾನಂದ ರೂಪವಾದ ಆತ್ಮ. ಚಿತ್ ಚಿತ್ ಪ್ರಕಾಶ, ಪ್ರಕಾಶಿಸುವುದು. ಏನನ್ನು ಪ್ರಕಾಶಿಸುತ್ತದೆ? ಜಡದೃಶ್ಯಗಳನ್ನೆಲ್ಲವನ್ನು, ವಿದ್ಯಾ ಅವಿದ್ಯೆಗಳನ್ನೆಲ್ಲವನ್ನು, ಜ್ಞಾನಾಜ್ಞಾನವನ್ನೆಲ್ಲವನ್ನು, ಬಂಧ ಮೋಕ್ಷಗಳೆಂಬ ಎರಡನ್ನೂ ಯಾವುದು ಬೆಳಗುತ್ತದೆಯೋ ಅದು ಚಿತ್ತಿದೆ ಎಂಬುದಾಗಿ ಸುಜ್ಞಾನ ನಿರ್ಯೋಗದ ರಹಸ್ಯವನ್ನ ಅಪ್ಪ ಅವರು ಯಾವಾಗ ಹೇಳಿದ್ರು ಆನಂದ ಆತು. ಜಯ ಜಯ. ಆಗಿಂದಾಗ ಅವ್ರು ಏನ್ ಮಾಡಿದ್ರು, ಇವನ್ ಬಿಡುದು ಬೇಡ ಅಂದ್ರೆ ಅವರು ಮಹಾತ್ಮರು ಕೈ ಸಿಗುದು ದುರ್ಲಭ, ಸಿಗುವುದ ದುರ್ಲಭ, ಸಿಕ್ಕರ ದಕ್ಕು ದುರ್ಲಭ. ದಕ್ಕು ಹೊತ್ನ್ಯಾಗೂ ದಕ್ಕಿಸಿಕೊಳ್ಳುವುದು, ಸಿಗದಿದ್ರ ಬಾಳೆ ಹಾನಿ, ಸಿಕ್ಕರ ಬಹಳ ಲಾಭ. ಅದರಂತೆ ಸದ್ಗುರು ಸಿದ್ಧಾರೂಢರನ್ನ ಅವ್ರು ಎಲ್ಲಿಯೂ ಬಿಡದಂತೆ ಮನೆಗೆ ಹೋಗಿ ಎಲ್ಲರೂ ಅಡಿಗೆ ಮಾಡ್ಕೊಂಬಂದ್ರು. ಅಡಿಗೆ ಮಾಡ್ಕೊಂಬಂದು ಅಪ್ಪ ಅವ್ರನ್ನ ಕೂಡ್ರಿಸಿ ಪಾದ ಪೂಜೆ ಮಾಡಿ ಎಲ್ಲರೂ ಊಟ ಮಾಡಿದ್ರು. ಊಟ ಮಾಡಿ ಮಲ್ಕೊಂಡ್ರು. ಅವರ ಮಕ್ಕೊಂಡ್ರು ಅಲ್ಲೇ ಆ ಗಾಣಗರ್ ಚೆನ್ನಪ್ಪನ ಚೌಕಿನಾಗ. ಶರಣಪ್ಪ, ಗುಜರಣ ಭೀಮಾನಜ ಎಲ್ಲರೂ ಮಲ್ಕೊಂಡ್ರಪ್ಪ. ಮಲ್ಕೊಂಡು ಬೆಳಗ್ಗೆ ಎದ್ದು ನೋಡ್ತಾರೆ, ಗಿರಾಕಿಲ್ಲ ಇಲ್ಲ. ಒಟ್ಟು ಇವ್ರು ಬಾಳ ಪ್ರೇಮ್ ಮಾಡ್ತಾರ, ಬಾಳ್ ನಮಸ್ಕಾರ ಮಾಡ್ತಾರ, ಕಟ್ಟಿ ಹಾಕ್ತಾರಂತ ಗ್ಯಾರಂಟಿ ಮಹಾತ್ಮರಿಗೆ. ಅದಕ್ಕೆ ಬೇಡ, ಗೊಂದಲನೇ ಬೇಡ ಇವ್ರದು ಅನ್ನೋದೇ ಅವ್ರ ಗುರಿ. ಆಮೇಲೆ ಅಂತಾರವರು ಒಂದು ಮಾತು, ಎದ್ದು ನಡೆಯಲ್ ಸರ್ವರುಂಬಳಿ, ಎದ್ದು ನೋಡಲ್ ಕಿಲ್ಲದಿರೇತ, ಎದ್ದು ಕಾಪಿಸಿದಂತ ಚಿನ್ನದ ಬುದ್ಧಿಯಂಬುವುದು. ಇದ್ದ ತಾನದಿ ಅಡಗಿದಂದದಿ ಸತ್ತು ಮಾಡದೆ ಹೋಗಿ ಬಿಟ್ಟನು, ಬುದ್ಧಿ ಇಲ್ಲದೆ ಕಳೆದುಕೊಂಡೆವು ಕಾಯದಲ್ಲಿ ನಾವು, ಕಾಯದಲ್ಲಿ ನಾವು. ನೋಡಿದ್ರು ಕೈಗೆ ಸಿಕ್ಕ ಬಂಗಾರದ ಮುದ್ದೆ ಸಿಗಲಿಲ್ಲ, ನಮ್ಮನ್ನು ಬಿಟ್ಟು ಹೋತು. ಎಂಥ ಜ್ಞಾನಿಯನ್ನು ಕಳ್ಕೊಂಡ್ವಿ. ನಮಗೊಬ್ಬರಿಗೂ ಎಚ್ಚರಾಗಿಲ್ಲ. ಒಬ್ಬರ ಕಾಯ್ಕೊಂತ ಕೂಡಿರ್ಬೇಕಾಗಿತ್ತು ನಾವು. ಆದ್ರೂ ಹೋಗ್ಯಾನ, ಇನ್ನು ಸಿಗುದಿಲ್ಲ ಅಂತ ಹೇಳಿ 12 ಮಠಕ್ಕೆ ಬಂದು ಸುದ್ದಿ ಹೇಳಿದ್ರು ಅವರು. ಹಿಂಗ್ರಿ ಒಬ್ಬ ಮಹಾತ್ಮರು ಬಂದಿದ್ರು, ಹಿಂಗಾತು, ಕರ್ಕೊಂಡು ಮಲ್ಕೊಂಡ್ವಿ, ಬೆಳಗಾಗೋದ್ರಾಗ ಇಲ್ಲ ಇಲ್ಲ ಅಂತ ಹೇಳಿ ನಾವ ಹುಚ್ಚರಾಗಿವಿ ಅಂದ್ರು ಅವರು. ಅವ ಸಾಮಾನ್ಯ ಅಲ್ಲ, ಅವ ಅಲ್ಲಿ ಕಜ್ಜಿಗೆಯ ಪರಪ್ಪನ ಈಶ್ವರರ ಗುಡಿಯಾಗ ಮಲ್ಕೊಂಡಾಗ ಹೋಗಿದ್ದು ನಾವು. ತಲೆ ಮೇಲೆ ದೊಡ್ಡ ನಾಗರಾವಿತ್ತು, ಬಿಡಬಾರ್ದಂತ ನಾವು ಮಠಕ್ಕೆ ಕರ್ಕೊಂಬಂದು ಜಗ್ ಉಪಚಾರ ಮಾಡಿದ್ವಿ. ಬೆಳಗಾಗಿ ಎದ್ದು ಹೊರಗೆ ಹೋಗಿ ಬರ್ತೀನಿ ಅಂತ ಹೊರಗ ಹೋದ, ಒಳಗ ಬಂದಿಲ್ಲ. ಒಟ್ಟು ಬಿಡುದು ಬೇಡ ಅವನ್ನ ಅಂದ್ರು. ಬಿಡಬೇಡ್ರಿ, ಹುಡುಕ್ರಿ.
ಅಂತ ಆಜ್ಞೆ ಮಾಡಿದರು. ಎಲ್ಲರೂ ಅಲ್ಲೇ ಇಲ್ಲಿ ಹುಡುಕಾಕತ್ತಿದ್ರು. ಹಿಂಗ ಒಂದ್ 5-6 ತಿಂಗಳು ಹೋತು. ಹುಬ್ಬಳ್ಳಿಯಾಗ ಬಂದಾರ. ಇನ್ನೂ ಕೆಲಸ ಭಾಳ ಅದಾವ. ಅದಕ್ಕೆ ಸಮಯ ಈಗಾಗಲೇ 8 ಗಂಟೆ. ಸಿದ್ಧಾರೂಢಪ್ಪ ಅವರು ಯಾವುದನ್ನು ಹುಡುಕುವಂತ ಬಂದು ಇಲ್ಲಿ ಉಳಿದ್ರು. ಆ ನೆಲದಾಗ ನಾವು ಬದುಕೀವಿ ಅಂದ್ರೆ ನಮ್ಮಂಥ ಪುಣ್ಯಾತ್ಮರು ಯಾರೂ ಇಲ್ಲ. ನಾವು ಧನ್ಯತೆಯನ್ನ ಕೊಂಡಾಡ್ಕೋಬೇಕು. ನಮಗೆ ಸಿದ್ಧಾರೂಢ ಅರ್ಥ ಆಗಲಿ, ಅರ್ಥ ಆಗದೆ ಇರಲಿ, ಸಿದ್ಧಾರೂಢ ನಾವು ತಿಳಿದ ಇರಲಿ, ಅವ ಅಡ್ಡಾಡಿದ ಜಗದಾಗ ಬದುಕೀವಿ, ಅವ ಉಸಿರಾಡಿಸಿದ ಜಗದಾಗ ಬದುಕೀವಿ, ಅವ ಮಾತನಾಡಿದ ವಾತಾವರಣದಲ್ಲಿ ಬದುಕೀವಿ. ಇದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಎಂಬುದಾಗಿ ತಿಳ್ಕೊಳ್ಳೋಣ. ಸಿದ್ಧಾರೂಢರ ಚರಿತ್ರೆಯನ್ನು ಕೇಳುವ, ಅದನ್ನು ಕೊಂಡಾಡುವ, ಅದನ್ನು ಭಾವಿಸುವ, ಭಕ್ತಿಯಿಂದ ಗೌರವಿಸುವ ಭಾಗ್ಯವನ್ನು ಪಡೆದಿದ್ದು ನಮ್ಮ ನಿಮ್ಮೆಲ್ಲರ ಒಂದು ಪೂರ್ವ ಸುಕೃತ ಅಂತ ಭಾವಿಸಿಕೊಂಡು 1.5 ತಿಂಗಳ ಪರ್ಯಂತರ ನಡೆದ್ರೂ ಇನ್ನೂ ಆ ಪುರಾಣ ಮುಕ್ತಾಯ ಹಂತಕ್ಕೆ ಬರಲಿಲ್ಲ. ನಡುವೇನೇನೋ ತೊಂದರೆಗಳು ಬಂದರೂ ಪುರಾಣ ಏನು ಬಂದಾಗಿಲ್ಲ. ಆದ್ರೆ ಅಂಥವ್ರಿಗೆ ಅಂತ ತೊಂದರೆ ಬಂದಿದ್ದು ಮತ್ತು ಈ ಪ್ರಕೃತಿಗೋಸ್ಕರ ಕೆಲವು ಬಂದಿತ್ತು. ಆದ್ರೂ ಏನು ಆಗಲಿಲ್ಲ. ಅಪ್ಪ ಅವರು ನಿರ್ವಿಘ್ನವಾಗಿ ಸಾಗಿಸಿಕೊಂಡ್ರು. ಮುಂದಾದ್ರೂ ಕೂಡ ನಮ್ಮ ನಿಮ್ಮೆಲ್ಲರಿಗೆ ತಮ್ಮ ಚರಿತ್ರೆಯನ್ನ ಪೂರ್ಣವಾಗಿ ತಿಳಿಸಿಕೊಡುವ ಕೃಪೆ ಅವ್ರದ್ದು ನಮ್ಮ ಮೇಲೆ ಆಗಬೇಕು ಎಂಬುದಾಗಿ ಭಾವಿಸಿಕೊಂಡು ಸಿದ್ಧಾರೂಢ ಭಾರತಿಗಳು ಭಕ್ತೋದ್ಧಾರಕ್ಕೋಸ್ಕರವಾಗಿ ತಾವು ಅನೇಕ ನೋವುಗಳನ್ನು ಉಂಡು ನಮಗೆಲ್ಲ ಇನಿದಾದ ಸಕ್ಕರೆ ಹಾಲುಗಳನ್ನು ಇಟ್ಟು ಹೋಗಿದ್ದಾರೆ. ಆ ಪುಣ್ಯಾತ್ಮನ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಶಿರದ ಮೇಲೆ ಸದಾ ಇರಲಿ. ಆತನ ಚರಣ ಏನಾದರೂ ನಮಗೆ ಅವನು ಕೊಡ್ತಿದ್ರೆ ಅವನು ಮರೆಯದಂಗ ನಮ್ಮನ್ನಿಟ್ಟು ಸಂರಕ್ಷಣೆ ಮಾಡಲಿ ಎಂಬುದಾಗಿ ಭಾವಿಸಿಕೊಂಡು ಸಮಯವಾಗಿದೆ. ಮಂಗಳಾರತಿ ಮಾಡೋಣ.